ಈ ಯೋಗ ಅಭ್ಯಾಸಗಳು ಖಂಡಿತ ಬೇಕು. ನಾವು ಹೊತ್ಕೊಂಬಂದಿರೋ ಕರ್ಮದನುಸಾರ ನಾವು ನಡೀತಾ ಇದ್ದೀವಿ. ಕೃಷ್ಣಪ್ಪ ಸಾಫ್ಟ್ವೇರ್, ರಾಮಪ್ಪ ಸಾಫ್ಟ್ವೇರ್, ಸಿದ್ದಪ್ಪ ಸಾಫ್ಟ್ವೇರ್, ಪ್ರಸನ್ನ ಸಾಫ್ಟ್ವೇರ್, ಒಬ್ಬೊಬ್ಬರಿಗೆ ಒಂದೊಂದು ಸಾಫ್ಟ್ವೇರ್ ಹಾಕಿದ್ದು ನಾನು ಇಲ್ಲಿ. ಅದು ನಮ್ಮನ್ನು ನಡೆಸ್ತಾ ಇದೆ. ನಿಮ್ಮ ಸಾಫ್ಟ್ವೇರ್ ನಂಗೆ ಮ್ಯಾಚ್ ಆಗಲ್ಲ, ನನ್ನ ಸಾಫ್ಟ್ವೇರ್ ನಿಮಗೆ ಮ್ಯಾಚ್ ಆಗಲ್ಲ. ಆ ಮ್ಯಾಚ್ ಆಗದೆ ಇರೋ ಸಾಫ್ಟ್ವೇರನ್ನೇ ನಾನು ಬದಲಾವಣೆ ಮಾಡ್ತೀನಿ ಅಂತ ಹೋದರೆ ನಡೆಯುತ್ತೆ. ಹೇಗೆ? ಪತಂಜಲಿ ಕೆಲವು ಕ್ರಮಗಳನ್ನು ಕೊಟ್ಟಿದ್ದಾರೆ. ಆ ಕ್ರಮವನ್ನು ಫಾಲೋ ಮಾಡಿದಾಗ ಸಾಫ್ಟ್ವೇರ್ನ ಬದಲಾವಣೆ ಮಾಡ್ಬೋದು. ಯಾವುದು ಸಾಫ್ಟ್ವೇರು? ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಆಟಾಡಿಸ್ತಾ ಇದೆ. ಡೈರೆಕ್ಟಾಗಿ ಪ್ರಾರಬ್ಧ ಕರ್ಮವನ್ನು ಭಸ್ಮ ಮಾಡ್ತೀನಿ ಅಂತ ಹೋದರೆ ಬೆಡ್ ಹಿಡಿದು ಸಾಯ್ಬೇಕಂತೆ, ಹುಚ್ಚಾಗ್ಬಿಡ್ತೀವಿ. ನೀವು ನೋಡಿ, ಬೇಕಾಟ ಆಶ್ರಮಗಳಲ್ಲಿ ಈ ಧ್ಯಾನ ಗೀನ ಎಲ್ಲ ಮಾಡ್ತಾರೆ. ಗುರುಗಳು ಮಧ್ಯದಲ್ಲಿ ಇದ್ದುಕೊಂಡು ಅವರ ಗೈಡೆನ್ಸ್ ತಗೊಂಡೇ ಮಾಡ್ತಾರೆ. ಸುಮಾರು ಮೆಂಟಲ್ ಪೇಷಂಟ್ಗಳಿದ್ದಾರೆ ಆಶ್ರಮದಲ್ಲಿ, ನಿಮಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಆಶ್ರಮಗಳಲ್ಲಿ 25 ಜನ, 50 ಜನ, 1000 ಜನ ಸನ್ಯಾಸಿಗಳು ಇರ್ತಾರೆ ನೋಡಿ. ಅದರಲ್ಲಿ 10 to 20% ಎಲ್ಲ ತಲೆ ಕೆಟ್ಟೋದವರು. ಏನಪ್ಪ ಹಿಂಗೆ ಹೇಳ್ತಾರೆ ತಿಳ್ಕೊಬೇಡಿ. ನನ್ನ ಬಾಮೈದ ಒಬ್ಬ ಸನ್ಯಾಸಿ, ನನ್ನ ಮಗ ಒಬ್ಬ ಸನ್ಯಾಸಿ, ನಾ ಸಂಸಾರದಲ್ಲಿ ನಾನೊಬ್ಬ ತಲೆಕೆಟ್ಟ ಸನ್ಯಾಸಿ. ಎಲ್ಲ ಅನುಭವಿಸಿದ್ದಕ್ಕೆ ನಿಮಗೆ ಹೇಳ್ತಾ ಇದ್ದೀವಿ. ಸೊ ಈ ಕ್ರಮಗಳು, ಅದಕ್ಕೆ ಏನು ಮಾಡ್ದ, ಒಂದು ಮನುಷ್ಯ ಒಂದು ವಿದ್ಯೆಯಲ್ಲಿ ಮುಂದೆ ಹೋಗಬೇಕು, ಪರಿಣಿತಿ ಪಡಿಬೇಕು ಅಂತಂದರೆ ಯಮ ಸೆಲ್ಫ್ ಕಂಟ್ರೋಲ್, ನಿಯಮ ಡಿಸಿಪ್ಲಿನ್, ಆಸನ ಫಿಸಿಕಲ್ ಫಿಟ್ನೆಸ್, ಪ್ರಾಣಾಯಾಮ ಬ್ರೀತಿಂಗ್ ಎಕ್ಸಸೈಸಸ್, ಪ್ರತ್ಯಾಹಾರ, ಪಂಚ ಇಂದ್ರಿಯಗಳಿಂದಲೇ ಕೆಟ್ಟ ಕರ್ಮಗಳು ನಡೀತಾ ಇರೋದು. ಪಂಚ ಇಂದ್ರಿಯಗಳನ್ನು ಹೇಗೆ ನಿಗ್ರಹ ಮಾಡೋದು? ಧಾರಣ, ಏಕಾಗ್ರತೆ ಧ್ಯಾನದ ಮೂಲ. ಏಕಾಗ್ರತೆಯನ್ನು ಪಡೆಯೋ ವಿದ್ಯೆ. ಧ್ಯಾನ, ದೇಹ ಮನಸ್ಸು ಆತ್ಮ ಮೂರನ್ನು ಒಕ್ಕಳಿಸುವ ವಿದ್ಯೆ. ಸಮಾಧಿ, ಇವುಗಳೆಲ್ಲ ನೀವು ಕ್ರಾಸ್ ಮಾಡಿದ್ರಿ ಅಂತಂದರೆ ಶೂನ್ಯ ಸ್ಥಿತಿಯನ್ನು ಮುಟ್ತೀರ. ಶೂನ್ಯ ಸ್ಥಿತಿ ಅಂತನ್ನೋದು ಅಹಂಕಾರವಿಲ್ಲದೆ ಇರೋ ಸ್ಥಿತಿ. ಅಹಂಕಾರ ಇರೋದಕ್ಕೆ ನಾವು ಹಿಂಗೆಲ್ಲ ಆಡ್ತಾ ಇರೋದು. ಆ ಅಹಂಕಾರನ ಭಸ್ಮ ಮಾಡೋದೇ ಸಾಧನೆ. ಆದರೆ ಸನ್ಯಾಸಿಗಳು ಬೇಕಾದ ಜನ ನೋಡಿರ್ತೀವಿ ಬಟ್ಟೆ ಹಾಕ್ಕೊಂಡು, ಯಾರಿಗೂ ಅಹಂಕಾರವೇ ಹೋಗಿರಲ್ಲ. ಸೊ ಅವರೆಲ್ಲ ಸತ್ಯವಾದ ಸನ್ಯಾಸಿಗಳೇ ಅಲ್ಲ. ಸನ್ಯಾಸಿಗಳು ಅಂದರೆ ಎಲ್ಲ ಹೋಗಿರಬೇಕು, ಅಂಥದ್ದನ್ನೇ ಸನ್ಯಾಸಿ. 39 ವಯಸ್ಸಿಗೆ ಸ್ವಾಮಿ ವಿವೇಕಾನಂದ ದೇಹದಿಂದ ಆತ್ಮವನ್ನು ಬಿಡುಗಡೆ ಮಾಡಿ, ಶಂಕರಾಚಾರ್ಯರು 8 ಸಣ್ಣ ವಯಸ್ಸಲ್ಲಿ ಹೊರಟೋದು. ಎಂಥ ಮಹಾನುಭಾವರು ಅವರಲ್ಲ. ಯಾಕೆ ಅಷ್ಟು ಬೇಗ ಹೋಗಬೇಕು? ಸತ್ಯ ಗೊತ್ತಾಗ್ಬಿಟ್ರೆ ಇರೋಕ್ಕೆ ಮನಸ್ಸು ಬರಲ್ಲ. ಸತ್ಯ ಗೊತ್ತಿಲ್ಲದಿರೋ ಕಾವಿ ಬಟ್ಟೆ ಹಾಕ್ಕೊಂಡು ಜಾಸ್ತಿ ವರ್ಷ ಇರೋದು. ಸತ್ಯ ಗೊತ್ತಾಗ್ಬಿಟ್ರೆ ನಾವಿಲ್ಲಿರಲ್ಲ. ಅಹಂಕಾರ ಇರೋ ತನಕ ಮಾತ್ರ ಈ ಜೀವ. ಅಹಂಕಾರ ಹೊರಟೋಯ್ತು ಅಂದರೆ ಆತ್ಮಕ್ಕೆ ಕೆಲಸವಿಲ್ಲ. ಅಹಂಕಾರ ಅನ್ನೋದು ಆಸೆಯ ಮೂಲ. ಆಸೆ ಅಂತನ್ನೋದು ಕರ್ಮದ ಮೂಲ. ಕರ್ಮ ಅಂತನ್ನೋದು ಪ್ರಾರಬ್ಧ. ಎಲ್ಲ ಒಂದಕ್ಕೊಂದು ಲಿಂಕು. ಸೊ ಅಹಂಕಾರವನ್ನು ಭಸ್ಮ ಮಾಡುವ ವಿದ್ಯೆ. ನೀವು ಸಮಾಧಿ ಸ್ಥಿತಿ ಮುಟ್ಟಬೇಕು ಅಂದರೆ ಅಹಂಕಾರ ನಿಮ್ಮಲ್ಲಿ ಹೋಗಿರಬೇಕು. ಹಂಗೆ ಹೋಗದೆ ಸಮಾಧಿಗೆ ಮುಟ್ಟಿದ್ರೆ ಸಮಾಧಿಲಿ 6 ಮೆಟ್ಲಿದೆ ನೋಡ್ಕೊಳ್ಳಿ. ಆ ಪತಂಜಲಿ ಎಷ್ಟು ಗ್ರೇಟ್ ಅಂದರೆ ಎಲ್ಲ ಕಂಡುಹಿಡಿದಿದ್ದಾನೆ ನೋಡಿ. ಧ್ಯಾನ ಮಾಡಿ 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 ಪ್ರತಿಯೊಂದನ್ನು ಕಂಡುಹಿಡಿದು ಪ್ರತಿಯೊಂದಕ್ಕೂ ಒಂದೊಂದು ವಿಚಾರಗಳನ್ನು ಕೊಟ್ಟಿದ್ದಾನ. ಧ್ಯಾನದಲ್ಲಿ 6 ಸ್ಥಿತಿ, ಸಂಪ್ರಜ್ಞಾತ, ಅಸಂಪ್ರಜ್ಞಾತ, ಹಾಗೆ 6 ಮೆಟ್ಲುಗಳು. ಒಂದೊಂದು ಮೆಟ್ಲಲ್ಲಿ ಒಂದೊಂದು ಥರ ಅಹಂಕಾರ ಭಸ್ಮವಾಗುತ್ತೆ. ನಿರ್ವಿಕಲ್ಪ ಸಮಾಧಿ ಪರಿಪೂರ್ಣವಾಗಿ ಭಸ್ಮ ಆಗೋಗುತ್ತೆ. ಈಗ ಪರ ಏನು ಗೊತ್ತಾಗಲ್ಲ. ಕಾನ್ಷಿಯಸ್ ಬಿಡುಗಡೆ ಆಗೋಗುತ್ತೆ ನಮ್ಮನ್ನು ಬಿಟ್ಟು. ಆ ಸ್ಥಿತಿ ಬರಬೇಕು ಅಂದರೆ ಎಳ್ಳಷ್ಟು ಅಹಂಕಾರ ಇರಬಾರ್ದು. ಸಮಾಧಿ ಸ್ಥಿತಿ ಅಂತ ಅನ್ನೋದು ಆ ಸ್ಥಿತಿ. ಸೊ ಇಷ್ಟನ್ನು ಹೇಳಿಕೊಟ್ಟು ನಿಮ್ಮನ್ನು ಭಗವಂತನಾಗಿ ಮಾಡಿಸ್ತಾನ ಪತಂಜಲಿ. ನೀವು ಭಗವಂತನಾಗ್ಬೋದು, ಭಗವಂತನ ಅರಿಬೋದು, ಭಗವಂತನ ಪಡಿಬೋದು. ಹುಟ್ಟಿಲ್ಲ, ಸಾವಿಲ್ಲ, ಮುಕ್ತಿಯ ಸ್ಥಿತಿಯನ್ನು ಮುಟ್ಟಬಹುದು.